ಹಾಯ್ ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮಧ್ಯಾಹ್ನದಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗಿನ ತಿಂಡಿ ಎಲ್ಲ ಆಯಿತು. ಹಾಗೆಯೇ ತಿಂಡಿ ಮಾಡಿಕೊಂಡು ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು, ಅದೆಲ್ಲ ಮಾಡಿ ಸ್ನಾನ ಮಾಡಿಕೊಂಡು ಈಗ ಏನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಳು ಸ್ನಾನ ಮಾಡಿದ್ದಾಳೆ, ನಾನು ಸ್ನಾನ ಮಾಡ್ಕೊಂಡೆ. ಬೆಳಿಗ್ಗೆ ದೋಸೆ ಮಾಡಿದ್ದೆ. ದೋಸೆ ಮತ್ತು ರಾತ್ರಿದು ಚಿಕನ್ ಗೊಜ್ಜಿ ಇತ್ತು, ಅದಕ್ಕೇ ದೋಸೆ ಮಾಡಿ ಚಟ್ನಿ ಮಾಡಿದ್ದೆ. ಈಗ ಅದೇ ಸಂಪಣ ಇದೆ ಸ್ವಲ್ಪ. ಇವಳು ದೋಸೆ ಸುಟ್ಕೊಡು ಮಮ್ಮಿ ಅಂತ ಕೇಳ್ತಿದ್ಳು. ಅದಕ್ಕಿಂತ ಮುಂಚೆ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಇವಳಿಗೆ ದೋಸೆ ಸುಟ್ಕೊಡ್ಬೇಕು. ಫ್ರೆಂಡ್ಸ್, ನಾನು ತವನ ಆಗಲೇ ಬಿಸಿಗೆ ಮಡಗಿದೆ. ಈಗ ಬಿಸಿ ಆಗಿದೆ, ಇದು ನೋಡಿ ಬಿಸಿ ಆಗಿದೆ. ಒಂದು 3 ರಿಂದ 4 ದೋಸೆ ಬರ್ಬೋದೇನೋ, ಅಷ್ಟೇ ಇರೋದು ಸಂಪಣ. ಅವಳಿಗೆ ಸೆಟ್ ದೋಸೆ ಬೇಕಂತೆ, ಹಾಗಾಗಿ ಬೆಳಿಗ್ಗೆನೂ ಸೆಟ್ ದೋಸೆನೇ ಮಾಡಿದ್ದು. ಚೆನ್ನಾಗಿತ್ತು, ಚೆನ್ನಾಗಿ ಉಬ್ಬಿ ಬಂದಿತ್ತು ದೋಸೆ. ಏನ ಚಕ್ರ ಫ್ರೆಂಡ್ಸ್ ನೋಡಿ, ನಮ್ಮ ಮಮ್ಮಿಗ ಎರಡು ದೋಸೆ ಬಂದರೆ ತಿನ್ಬೋದು. ನಮ್ಮ ಮಮ್ಮಿ ನಮ್ಮ ಮಮ್ಮಿ ಇದು ಮಕ್ಕಳು, ನಾನೇ ಮಕ್ಕಳು ಅಂತೆ. ನೋಡಿ 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 ನೋಡಿ, ಸುಟ್ಟು ಕೊಡೋ ತನಕ ಸುಮ್ಮನೆ ನಿಂತ್ಕೋಬೇಕು. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ಪರ್ಫೆಕ್ಟ್ ಆಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ತೋರಿಸ್ತೀನಿ, ಇನ್ನೊಂದು ಸುಟ್ಟು ಕೊಡ್ತೀನಿ. ದೋಸೆ ಚೆನ್ನಾಗಾಗಬೇಕಂದ್ರೆ ಸಂಪಣ ಚೆನ್ನಾಗಿರಬೇಕು. ಹಾಗಾದರೆ ಮಾತ್ರ ನಾವು ಯಾವ ಥರ ದೋಸೆ ಸುಟ್ಟರು ಅದು ಕ್ಲಿಯರ್ ಆಗಿ ಬರೋದು. ಇನ್ನೇ ಅಲ್ಲ, ಏನೋ ಕಸ ಹರ್ತು. ಕೆಲಸ ಮಾಡೋರು ಧೂಳ ಹಾಕ್ಬೇಕಪ್ಪ. ನೀರು ಕಡೆ ನೀರಾಡೈತೆ. ಸುಮ್ಮನಿರು. ಚೆನ್ನಾಗಿ ಬಂದಿದೆ ದೋಸೆ ಮಾತ್ರ. ಸಾಕು, ಇನ್ನೊಂದೆರಡು ದೋಸೆ ಹಾಕ್ಬೋದು. ಈಗ ನಾನು ಹಂಗೆ ಮಡಗಿರ್ತೀನಿ ಸಂಪಣ, ಯಾಕಂದರೆ ಇವಳು ದೋಸೆ ಚಪಾತಿ ಆಮೇಲೆ ಏನು ರೊಟ್ಟಿ ಎಲ್ಲದ ಪ್ರಿಯ ಇವಳು. ದೋಸೆ ದೋಸೆ ಅಂದರೆ ದೋಸೆ 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 ಅಂತಾಳೆ. ಅದಕ್ಕೆ ಸ್ವಲ್ಪ ಸಂಪಣ ಮಡಗಿದ್ದೀನಿ. ಅವಳು ಮನಿಗಿದು ಎದ್ಮೇಲೆ ಪುನಃ ದೋಸೆ ಕೇಳ್ತಾಳೆ, ಅದಕ್ಕೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ದೋಸೆ. ಬೆಳಿಗ್ಗೆನೂ ಇದೇ ಥರ ಚೆನ್ನಾಗಿ ಬಂದಿತ್ತು. ನಾನು ದೋಸೆ ಸುಟ್ಟಿರೋದು ನೋಡಿ ನಮ್ಮ ಮನೆಯವರು ನೋಡು ಹೋಟ್ಲಲ್ಲಿ ಮಾಡ್ತಾರಲ್ಲ ಆ ಥರ ಇದೆ ದೋಸೆ, ಸೆಟ್ ದೋಸೆ. ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾಯಿದ್ರು. ನನಗಂತೂ ತುಂಬಾ ಖುಷಿ ಆಯಿತು.
ಬನ್ನಿ ಅವಳಿಗೆ ಕೊಟ್ಬಿಡೋಣ. ಬಿಸಿ ಇದೆ. ಚಿಚ್ಚಿ ಚಿಚ್ಚಿ ಇಲ್ಲ, ಚಿಚ್ಚಿ ಖಾಲಿ. ಹಾಕು. ಚಿಚ್ಚಿ ಖಾಲಿ ಎಲ್ಲಿಂದ ತರಲಿ? ಅಲ್ಲ. ಅದಕ್ಕೆ ಗ್ರೇವಿ ಹಾಕಿದ್ದೀನಿ ತಾನೆ, ಹಾ? ಗ್ರೇವಿ. ಚಿಚ್ಚಿ. ಚಿಚ್ಚಿ ಖಾಲಿ, ಅದ. ಅದಕ್ಕೆ ಗ್ರೇವಿ ತಂದಿರೋದು. ಸ್ವಲ್ಪ ಚಿಕನ್ದು ಗ್ರೇವಿ ಇತ್ತು, ಅದನ್ನ ಹಾಕ್ಕೊಟ್ಟೆ. ಚಿಕನ್ ಎಲ್ಲ ಖಾಲಿ, ಯಾಕಂದರೆ ಬರೀ ಅರ್ಧ ಕೆ.ಜಿನೇ ತಂದಿರೋದು, ಉಳಿಬಾರ್ದು ಅಂದ್ಕೊಂಡು. ನಾವು ಮಾಡಿದ ಆವಾಗಲೇ ತೀರೋಗ್ಬಿಡ್ಬೇಕು, ಆವಾಗಾದರೆ ಚಂದ. ಅದು ಪುನಃ ಮಡಿಕೊಂಡು ತಿನ್ನೋದಾದರೆ ಇಷ್ಟ ಆಗಲ್ಲ. ನಾನಂತೂ ಹೆಚ್ಚಿಗೆ ತಿನ್ನಲ್ಲ, ಜಾಸ್ತಿ ತಿನ್ನಲ್ಲ. ಸ್ವಲ್ಪ ಮೂಳೆ ಪೀಸು ಒಂದು 2-3 ತಿಂತೀನಿ ಅಷ್ಟೇ, ಆಮೇಲೆ ತಿನ್ನೋಕ್ಕೆ ಆಗಲ್ಲ. ಸ್ವಲ್ಪ ಅಂದರೆ ಆಸೆ ಅಷ್ಟೇ, ವಾರ ವಾರ ತಂದು ಮಾಡಬೇಕು ಅನ್ನೋ ಆಸೆ, ಆದರೆ ತಿನ್ನೋಕ್ಕಂತೂ ಆಗಲ್ಲ ನನ್ನ ಕೈಲಿ. ಜಾಸ್ತಿ ಅಂತೂ ತಿನ್ನೋದೇ ಇಲ್ಲ, 1-2 ಪೀಸು 3 ಪೀಸು ಅಷ್ಟೇ. ಹಂಗೆ ರಾತ್ರಿ ತಗೊಬಂದು ಮಾಡಿದ್ದು. ರಾತ್ರಿ ನಾನು ಚಿಕನ್ ಬಿರಿಯಾನಿ ಸಹ ಮಾಡಿದ್ದೆ. ಚಿಕನ್ ಬಿರಿಯಾನಿ, ಚಿಕನ್ ಗೊಜ್ಜು 2 ಮಾಡಿದ್ದೆ. ಬೆಳಿಗ್ಗೆ ಅದರಲ್ಲಿ ಸ್ವಲ್ಪ ಚಟ್ನಿ ಮಾಡಿದೆ, ಆಮೇಲೆ ಸ್ವಲ್ಪ ಗೊಜ್ಜು ಇತ್ತು. ನಮ್ಮ ಮನೆಯವರು ಅದನ್ನೇ ತಿನ್ಕೊಂಡು ಹೋದರು. ದೋಸೆ ಮತ್ತು ಚಿಕನ್ ಗೊಜ್ಜು ಚಟ್ನಿ 2 ತಿನ್ಕೊಂಡು ಹೋದರು. ಈಗ ಅದು ಪೀಸಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಸ್ವಲ್ಪನೇ ಇದ್ದಿದ್ದಲ್ವ, ಖಾಲಿ ಆಗಿಬಿಟ್ಟಿದೆ. ಈಗ ನನಗೆ ಪೀಸ್ ಬೇಕು ಅಂತ ಕೇಳ್ತಾ ಇದ್ದಾಳೆ. ಚಿಕನ್ ಪೀಸ್ ಕೊಡು, ಬೇರೆ ಗ್ರೇವಿ ಹಾಕ್ಕೊಟ್ಟಿದೆಯಲ್ಲ, ಚಿಕನ್ ಪೀಸ್ ಬೇಕು ಅಂತ ಕೇಳ್ತಾ ಇದ್ದಾಳೆ. ಇಲ್ಲ, ಅದನ್ನು ಎಲ್ಲಿ ಕೊಡೋಕ್ಕಾಗುತ್ತೆ ಅಲ್ವಾ. ಇನ್ನೊಂದು, ನಾನು ಊಟ ಮಾಡ್ಕೊಳ್ತೀನಿ. ಊಟ ಮಾಡಿ ಆದಮೇಲೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮನೆಗಿದ್ದು, ಸ್ವಲ್ಪ ಹೊತ್ತು ಅಂತಲ್ಲ 1 ಅವರ್ ಮನೆಗಿದ್ದು, ಚೆನ್ನಾಗಿ ನಿದ್ರೆ ಬಂದ್ಬಿಟ್ಟಿತ್ತು. ಈಗ ಎದ್ದು ನನ್ನ ಮಗಳಿಗೆ ಹಾಲು, ನನಗೆ ಕಾಫಿ ಮಡಿಕೊಳ್ತಾ ಇದ್ದೀನಿ. ಅವಳಿಗೆ ಆಲ್ರೆಡಿ ಹಾರ್ಲಿಕ್ಸ್ ಹಾಕಿ ಇಟ್ಟಿದ್ದೀನಿ ಇಲ್ಲಿ. ನನಗೆ ಹಾಲು ಕುದೀತಾ ಇದೆ ನೋಡಿ, ಕಾಫಿ ಮಾಡೋಕ್ಕೋಸ್ಕರ. ಅವಳು ಇನ್ನೂ ಎದ್ದಿಲ್ಲ, ಮನೆಗಿದ್ದಲ್ಲೇ ಇದ್ದಾಳೆ ನೋಡಿ. ಎದ್ದೇಳು, ಎದ್ದಾಳಲ್ವಾ? ಹಾಂ, ಹಾರ್ಲಿಕ್ಸ್ ಹಾಕಿ ಮಡಗಿದ್ದೀನಿ ನಿಂಗೆ ಹಾಲು. ಹಾಂ, ಬೇಗ ಎದ್ದು. ಸ್ವಲ್ಪ ಸ್ಟ್ರಾಂಗಾಗಿ ಒಂದು ಕಾಫಿ ಕುಡಿದ್ಬಿಟ್ಟು, ಸುಮಾರು ದಿನ ಆಯಿತು ನನ್ನ ಗಿಡಗಳೆಲ್ಲ ನೋಡೋದೇ ಒಣಗೇ ಹೋಗಿದೆ. ಅದು ಓಯ್, ನೀನು ಹಾಕ್ಬೇಕು ತಾನೆ ನೋಡ್ಬಿಟ್ಟು. ನೀನು ಯಾತಕ್ಕೆ ಹಾಕಿಲ್ಲ? ಮಮ್ಮಿಗೆ ಗಿಡಗಳಂದ್ರೆ ಇಷ್ಟ ಅಂತ ಗೊತ್ತು ತಾನೆ, ನೀನು ಹಾಕ್ಬೇಕು ತಾನೆ ಗಿಡಕ್ಕೆ ನೀರ. ಯಾಕೆ ಹಾಕಿಲ್ಲ? ನನ್ನ ಗಿಡನೆಲ್ಲ ಒಣಗಿಸ್ಬಿಟ್ಯಾ? ಹಾಂ, ಅದೇ ಒಣಗಿಸ್ಕೊಬಿಡ್ತಂತ. ಆಯ್ತು, ಈಗ ಎದ್ದು ಹಾಲು ಕುಡಿ. ಹಾಂ, ಅಂದರೆ ಗಿಡಗಳು ಈಚೆ ಮಡಗಿದೀವಲ್ಲ, ಇಲ್ಲೆಲ್ಲ ಹಸು ಎಲ್ಲ ತಿರ್ಗಾಡುತ್ತೆ, ಹಸುಗಳೆಲ್ಲ. ನಾವು ಮನೆ ಒಳಗಿರೋ ಟೈಮಲ್ಲಿ ಬಂದು ತಿನ್ಕೊಬಿಡ್ತದೆ. ಹಾಗಾಗಿ ಗಿಡ ಎಲ್ಲ ಫುಲ್ಲು ಹೊಂಟೋಯ್ತು. ಚೆನ್ನಾಗಿ ನೋಡ್ಕೊಳ್ತಿದ್ದೆ, 1-2-3 ಗಿಡನೇ ಇದ್ದಿರೋದು, ಆದರೂ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೆ. ಚೆನ್ನಾಗಿ ಹೂಗಳು ಬಿಡ್ತಿತ್ತು. ನಾನು ಒಂದು ಕಿತ್ಕೊಂಡು ಮುಡ್ಕೊಳ್ತಿದ್ದಿಲ್ಲ. ಬೇರೆಯವರು ತಿರ್ಗಾಡೋರಲ್ಲಿ ಕಿತ್ಕೊಂಡು ಮುಡ್ಕೊಳ್ಳೋರು. ಹಂಗೆ ಕೈ ಹಾಕಿ ಏನೋ ಗಿಡನೇ ಹೊಂಟೋಯ್ತು. ನನಗೆ ತುಂಬ ಬೇಜಾರಾಗ್ತಿದೆ. ಈಗ
ಅದಕ್ಕೆ ಸ್ವಲ್ಪ ನೋಡೋದೇ ಬಿಟ್ಬಿಟ್ಟೆ ಅದನ್ನ ಗಿಡಗಳನ್ನ. ಎಷ್ಟೇ ನಾನು ಜೋಪಾನಾಗಿ ಇಟ್ಕೊಂಡ್ರು ಯಾರಾದರೂ ಒಬ್ಬರು ಏನಾದ್ರು ಮಾಡ್ತಾರೆ, ಆಮೇಲೆ ಹಸ್ಗಳು ಬಂದು ತಿನ್ಕೊಬಿಡ್ತಾರೆ ಅಂದ್ಕೊಂಡು ಸುಮಾರು ದಿನ ನೋಡೇ ಇತ್ತಿಲ್ಲ. ಆಮೇಲೆ ನನಗೂ ಹುಷಾರು ತಪ್ಪ. ಫ್ರೆಂಡ್ಸ್, ಇದೇ ನೋಡಿ ನಂದು ಗಿಡಗಳು. ಮುಂಚೆಲ್ಲ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಇಟ್ಕೊಂಡಿದ್ದೆ ನಾನು. ಇದೊಂದು ನೋಡಿ ಪಾಟ್ ಒಳಗೆ ಒಂದು ತುಳಸಿ ಗಿಡ ಹುಟ್ಟುಬಿಟ್ಟಿದೆ. ಅದು ದೊಡ್ಡದಾಗಿ ಆಗ್ಬಿಟ್ಟಿದೆ. ಹೇಗೆ ಆಗ್ಬಿಟ್ಟಿದೆ ಅಂದರೆ, ದೊಡ್ಡದಾಗಿ ಆಗಿ ಕೆಳಗಡೆ ಪಾಟ್ ಕೆಳಗಡೆ ನೀರು ಹೋಗೋಕ್ಕೆ ಅಂತ ತೂತು ಮಾಡಿರ್ತೀವಲ್ವ, ಆ ತೂತು ಒಳಗಡೆಯಿಂದ ದಪ್ಪ ಬೇರು ಬಂದು ಈಚೆ ಬಂದು ಒಂದು ಚಿಕ್ಕದು ಒಂದು ಕಾಂಪೌಂಡ್ ಸೈಡಲ್ಲಿ ಹೋಲ್ಸ್ ಇತ್ತು. ಆ ಹೋಲ್ಸ್ ಒಳಗೆ ನುಕ್ಕೊಂಡು ಫುಲ್ಲು ಟೈಟ್ ಆಗಿಬಿಟ್ಟಿತ್ತು, ಎಳೆಯೋಕ್ಕೆ ಆಗ್ತಿತ್ತಿಲ್ಲ, ಫುಲ್ ಕಚ್ಕೊಬಿಟ್ಟಿತ್ತು. ಹೆಂಗೋ ನಾನು ಕತ್ರಿ ತಗೊಂಡು ಅದನ್ನೆಲ್ಲ ಕಟ್ ಮಾಡಿ ಪಾಟ್ನ ಈ ಕಡೆಗೆ ಎಳೆದೆ. ಇಷ್ಟು ದೊಡ್ಡದಾಗಿದೆ ನೋಡಿ ತುಳಸಿ ಗಿಡ. ನಾನು ಪಾಟಲ್ಲೇ ಬಿಟ್ಟಿದ್ದೆ. ಕೃಷ್ಣ ತುಳಸಿ ಅಂತಾರಲ್ಲ, ತುಳಸಿ ಅದು. ಇದು ನಾನು ಎಲ್ಲ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ನನ್ನ ಮಗಳು ವೀಡಿಯೋ ಮಾಡ್ತಿರೋದು. ಮಮ್ಮಿ ನಾನು ವೀಡಿಯೋ ಮಾಡ್ತೀನಿ ಕೊಡಿ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದಾಳೆ ನೋಡಿ. ಅವಳೇ ಮಾಡ್ತಿರೋದು, ಅದಕ್ಕೆ ವೀಡಿಯೋ ಎಲ್ಲ ಅಲ್ಲಾಡ್ತಾಯಿದೆ. ನೆಟ್ಟಿಗೆ ಹಿಡ್ಕೊಳ್ತಿಲ್ಲ ನೋಡಿ. ಆಗಲೇ ಹೇಗಿತ್ತು ಈಗ ಹೇಗಿದೆ ಅಂತ. ಇದು ಮೆರೂನ್ ಕಲರ್ ಗುಲಾಬಿ ಹೂವು ದೊಡ್ಡದಾಗಿ ಬರುತ್ತೆ. ಅದು ನಾನು ಹುಟ್ಟುಹಬ್ಬಕ್ಕೆ ಅಂತ ನನ್ನ ಯಜಮಾನ್ರು ನನಗೆ ಕೊಡಿಸಿದೆ. ಯಾಕಂದರೆ ನನಗೆ ಗಿಡಗಳಂದರೆ ತುಂಬ ಇಷ್ಟ. ಅದಕ್ಕೆ ಇಲ್ಲೊಂದು ಕರಿಬೇವಿನ ಗಿಡ ಇದೆ. ಇನ್ನು ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕು ನೋಡಿ. ನಮ್ಮ ಮನೆ ಈಚೆ ಈ ಥರ ಇದೆ, ಈ ಕಡೆಗೆ ಒಂದು ಮನೆ ಕಟ್ತಾಯಿದ್ದಾರೆ. ಅದು ನೋಡಿ ಪಕ್ಕದ ಮನೆಯವ್ರದ್ದು ವೀಳ್ಯದೆಲೆ ಫುಲ್ಲು ಚಿಕ್ಕದಾಗಿತ್ತು. ಸ್ವಲ್ಪ ದಿನ ಮಳೆ ಹೋಯ್ತಲ್ಲ, ಹಾಗಾಗಿ ಅದು ಚಿಗುರ್ಕೊಬಿಟ್ಟಿದೆ. ಈಚೆದು ಸ್ವಲ್ಪ ಕೆಲಸ ಮಾಡಿದೆ, ಜಾಸ್ತಿ ಹೊತ್ತು ನನಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಅದರಿಂದಾಗಿ. ಮೊನ್ನೆ ನನ್ನ ವಾರ್ಗಿತಿ ಅವ್ರ ಊರಿಗೆ ಹೋಗಿದ್ರು, ಅವ್ರ ತಾಯಿ ಮನೆಗೆ. ಅಲ್ಲಿ ಅವರ ಅಮ್ಮ ಮಾವಿನಕಾಯಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಸ್ವಲ್ಪ ತರಕಾರಿ ಮಾವಿನಕಾಯಿ ಎಲ್ಲ ನೋಡಿ ಎಷ್ಟು ದಪ್ಪ ಇದೆ ಅಂತ. ಮಾವಿನಕಾಯಿ ಹಣ್ಣಾಗ್ಬಿಟ್ಟಿದೆ. ಇದನ್ನ ಈಗ ಕುಯ್ಕೊಂಡು ತಿನ್ನಬೇಕು. ಫ್ರೆಂಡ್ಸ್, ಇದು ರಾತ್ರಿದು ವೀಡಿಯೋ. ನಮ್ಮ ಮನೆಯವರು ಕೆಲಸ ಬಿಟ್ಟೆಲ್ಲ ಬಂದರು. ಆಮೇಲೆ ಊಟದ ಟೈಮ್ ಬೇರೆ ಆಗಿತ್ತು. ಇದು ಈ ವಿಡಿಯೋನ ಯಾಕೆ ಮಾಡ್ತಿದ್ದೀನಿ ಅಂದರೆ, 3 ಜನ ಒಟ್ಟಿಗೆ ಕೂತಿದ್ದಾರೆ. ನನ್ನ ಮಗಳು ನೋಡಿ ಚಿಕ್ಕ ಚೇರ್ ಮಡಿಕೊಂಡು ಅವರಿಬ್ಬರು ಮಧ್ಯದಲ್ಲಿ ಕೂತಿದ್ದಾಳೆ. ಆ ಹುಡುಗ ಬಂದು ನಮ್ಮ ಮನೆ ನೇಬರ್ ಹುಡುಗ, ನಮ್ಮ ಮನೆ ಪಕ್ಕದವನು. ಊಟದ ಟೈಮಿಗೆ ಬಂದ ಅಂದ್ಕೊಂಡು ಊಟ ಹಾಕಿ ಕೊಟ್ಟಿದ್ದೀನಿ. ಅಂದರೆ ಅವರಿಬ್ಬರು ಕೂತಿದ್ದಾರೆ, ಅವ್ರ ಮಧ್ಯದಲ್ಲಿ ಹೋಗಿ ತಾನು ಚೇರ್ ಮಡ್ಕೊಂಡು ಕೂತಿದ್ದಾಳೆ. ಅದು ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು, ಹಾಗಾಗಿ ವಿಡಿಯೋ ಮಾಡಿದೆ. ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.